ಜಲ್ಲಿ ಇಳಿಸಿದ್ದೋಳಿಗೆ ನಾನು ಫುಲ್ಲು ವೈಟ್ ಆಗೋದೆ. ಆಯಲೋ ನಮಸ್ತೆ ಎಲ್ರಿಗೂ. ನಮ್ಮ ಊರಲ್ಲಿ ಪೂಜೆ ಇದ್ದ ಕಾರಣ ಮೈಸೂರು ಮಾರ್ಕೆಟಲ್ಲಿ ಬೇಕಾಗಿರೋ ಹೂವು ಹಣ್ಣು ಕಾಯೆಲ್ಲ ತೊಗೊಂಡು ಹೋಗಿದ್ದೆ ಗುಂಡ್ಲುಪೇಟೆ ಕಡೆ. ಏನು ಪೂಜೆ ಅಂತ ಹೇಳಿದ್ರೆ ಶ್ರೀ ವೀರಮಾಸ್ತಮ್ಮ ದೇವಿಯ ದೇವಸ್ಥಾನದ ನಿರ್ಮಾಣದ ಕಾರ್ಯಕ್ಕೆ ಹೋಗ್ತಿರೋದು. ದೇವಸ್ಥಾನ ಕಟ್ಟೋಕೆ ಬೇಕಾಗಿರೋ ಸಿಮೆಂಟು ಜಲ್ಲಿ ಕಬ್ಬಿಣ ಎಲ್ಲನೂ ಗುಂಡ್ಲುಪೇಟೆಯಲ್ಲಿ ತೊಗೊಂಡು ಹೋಗ್ತಿದ್ದೀವಿ. ಯಾವ ಊರಲ್ಲಿ ಮಾಡ್ತಿರೋದು ಏನು ಅಂತ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ. ಹೊರಗಡೆ ಕೆಲಸ ಮಾಡ್ಕೊಂಡು ಇರೋರಿಗೆ, ಅದರಲ್ಲೂ ಬೆಂಗಳೂರು ಕಡೆ ಕೆಲಸ ಮಾಡ್ಕೊಂಡು ಇರೋರ್ಗಂತೂ ಊರ ಕಡೆ ಹೋಗ್ಬೇಕಾದ್ರೆ ಆಗೋ ಖುಷಿನೇ ಬೇರೆ ಅಲ್ವಾ. ಇದೇ ನಮ್ಮೂರು ಗುಂಡ್ಲುಪೇಟೆ ತಾಲೂಕಲ್ಲಿರೋ ಬಾಚಳಿ ಅನ್ನೋಂಥ ಗ್ರಾಮ. ಗುಂಡ್ಲುಪೇಟೆ ಸರೌಂಡಿಂಗಲ್ಲಿರೋ ಎಲ್ರಿಗೂ ಗೊತ್ತೇ ಇರುತ್ತೆ. ಈ ಊರಿನ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಈಗ ನಾವೆಲ್ಲ ಅಂದರೆ ಅಣ್ಣ ತಮ್ಮಂದರು, ಚಿಕ್ಕಪ್ಪ ದೊಡ್ಡಪ್ಪ ಮಾವಂದರು, ಈಗ ಎಲ್ಲ ಕಸಿನ್ಸ್ ಎಲ್ಲ ಸೇರಿಕೊಂಡು ಸಿಮೆಂಟು ಕಬ್ಬಣ ಎಲ್ಲನೂ ನೀಟಾಗಿ ನಿಧಾನಕ್ಕೆ ಹುಷಾರಾಗಿ ಇಳಿಸಿದ್ವಿ. ಎಲ್ಲ ಐಟಮ್ಸ್ ಎಲ್ಲ ಇಳಿಸಿದ್ಮೇಲೆ ಜಲ್ಲಿ ಇಳಿಸಿದ ತಕ್ಷಣ ನಾವು ನಮ್ಮ ಕಸಿನ್ಸ್ ಎಲ್ಲ ಇದ್ದಿದ್ದವರೆಲ್ಲಂತ ಫುಲ್ಲು ವೈಟ್ ಆಗೋದ್ವಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಸನ್ಸೆಟ್ ಎಲ್ಲ ನೋಡಿಕೊಂಡು ನಿಧಾನಕ್ಕೆ ಒಂದೆರಡು ರೌಂಡು ಹೊಲದ ಕಡೆ ಎಲ್ಲ ಓಡಾಡಿಕೊಂಡು ಆರಾಮ್ಸೆ ಬೇಗ ಮಲ್ಕೊಂಡು, ಯಾಕಂದರೆ ಬೆಳಗ್ಗೆ ಪೂಜೆ ಇರ್ತಿತ್ತಲ್ಲ ಅದಕ್ಕೆ ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಸೂರ್ಯನಿಗೆ ಒಂದು ನಮಸ್ಕಾರ ಹೊಡೆದು, ಬೆಳಗ್ಗೆ ಪೂಜೆ ಇತ್ತಲ್ಲ ಅಂಥೇಳಿ ಬೇಗ ಹೋಗಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿಕೊಂಡು, ಇನ್ನೇನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತಲ್ವ, ಸೊ ಹಾಗಾಗಿ ಬೆಳಗ್ಗೆ ಬೇಗ ಪೂಜೆ ಮುಗಿಸ್ಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.